ಆರ್ಸಿಬಿ ವರ್ಸಸ್ ಜಿಟಿ ಐಪಿಎಲ್ ಟಿ20 ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆರ್ಸಿಬಿ ಗೆಲುವಿಗೆ ಹುಬ್ಬಳ್ಳಿಯಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಶ್ರೀ ಸಾಯಿ ಮಂದಿರದ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಆರ್ಸಿಬಿ ಗೆಲುವಿಗಾಗಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗಿದೆ. ಆಟೋ ಚಾಲಕರು ಮತ್ತು ಜೈ ಕರ್ನಾಟಕ ಸಂಘಟನೆಯ ಸದಸ್ಯರು ಈ ವೇಳೆ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸಿದ್ದು ಆರ್ಸಿಬಿ ಗೆಲುವಿಗೆ ಪ್ರಾರ್ಥಿಸಿದ್ದಾರೆ. ಹೈ ವೋಲ್ಟೇಜ್ ಫೈನಲ್ ಏನು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಗುಜರಾತ್ ಮತ್ತು ಆರ್ಸಿಬಿ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಇದೆ. ಈ ಒಂದು ಪಂದ್ಯದಲ್ಲಿ ಇವತ್ತು ಆರ್ಸಿಬಿ ತಂಡದ ಆಟಗಾರರಾದ ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು ಮತ್ತು ಭುವನೇಶ್ವರ್ ಕುಮಾರ್, ಹಜಲ್ವುಡ್, ಇವತ್ತು ಫಿಲಿಪ್ ಸಾಲ್ಟ್ ಅವರು ಇವತ್ತು ಬರ್ತಾರ ಇವತ್ತು ಗ್ರೌಂಡಿಗೆ ಒಂದು ಭಾಳ ಭರವಸೆ ಇದೆ. ಅವರ ಒಂದು ಅತ್ಯುತ್ತಮ ಪ್ರದರ್ಶನ ಇವತ್ತು ಗುಜರಾತ್ ವಿರುದ್ಧ ಇವತ್ತು ಆರ್ಸಿಬಿ ಗೆದ್ದು ಬರ್ತೈತಿ. ಗೆದ್ದು 100% ಗೆಲ್ಲಿ ಅಂತಂದು ಇವತ್ತು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ಯುವ ಕರ್ನಾಟಕ ವೇದಿಕೆ, ಎಲ್ಲ ಕನ್ನಡ ಪರ ಗುಜರಾತದಲ್ಲಿ ನಡೀತಾ ಇರುವಂಥ ಫೈನಲ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದು ಬರಲಿ ಅಂತ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಯುವ ಕರ್ನಾಟಕ ವೇದಿಕೆ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ಮಾಲಕರ ಚಾಲಕರ ಸಂಘ, ಕನ್ನಡ ಪರ ಸಂಘಟನೆಗಳು ಇವತ್ತು ನಾವು ವಿಶೇಷವಾದ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಹೋದ ಸಲ ಕೂಡ ಇವತ್ತು ಜೈಬೇರಿ ಕಪ್ಪನ್ನು ಗೆದ್ದಿದ್ದೀವಿ. ಈ ವರ್ಷ ಕೂಡ ಇವತ್ತು ನಾವೇ ಕಪ್ ಗೆಲ್ತೀವಿ ಅನ್ನುವಂಥ ಇವತ್ತು ಗೆದ್ದು ಬರಲಿ ಅಂತ ವಿಶೇಷ ಪೂಜೆ ಮಾಡಿದೀವಿ ರೀ. ಇವತ್ತು ನಮ್ಮ ಕಡೆ ಎಲ್ಲರೂ ಬಾಲಿಂಗ್ ಆಯ್ತು, ಬ್ಯಾಟಿಂಗ್ ಆಯ್ತು, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿರುವ ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರೋದು ಆರ್ಸಿಬಿ ಗೆಲ್ಲಿ ಅಂತೇಳಿ ಅದಕ್ಕೆ ವಿಶೇಷ ಪೂಜೆ ಮಾಡಿದ್ವಿ. ನಮ್ಮ ಪಟೇದಾರ್ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಒಳ್ಳೆ ಆಟ ಆಡ್ತಿದ್ದಾರೆ. ಹಿಂಗೆ ಆಡಿ ನಮ್ಗೆ ಇದೊಂದು ಕಪ್ ತಂದು ಕೊಟ್ಮೇಲೆ ನಮ್ಮ ಸಂಭ್ರಮಾಚರಣೆ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಇದು ಆರ್ಸಿಬಿ ಮತ್ತು ಜಿಟಿ ನಡುವಣ ಫೈನಲ್ ಮ್ಯಾಚ್ಗೋಸ್ಕರ ಇನ್ನು ಆರ್ಸಿಬಿ ಫ್ಯಾನ್ಸ್ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆರ್ಸಿಬಿ ಗೆಲ್ಲಲಿ, ಮತ್ತೊಮ್ಮೆ ಆರ್ಸಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಲಿ, ಕಪ್ಪನ್ನು ಗೆದ್ದು ತರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥದ್ದು. ಆ ಮೂಲಕ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ.